ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಎಲ್ಲರೂ ಆರಾಮಾಗಿ ಟ್ರೈ ಮಾಡುವಂಥ ಒಂದು ಹತ್ತಿಹಾರ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಅದಕ್ಕೆ ಇಲ್ಲಿ ಕಾಟನ್ ಎಳೆನ ಮಾಡ್ಕೋಬೇಕು. ನಾರ್ಮಲಾಗಿ ಕಾಟನ್ ಎಳೆ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಕಡ್ಡಿ ಬತ್ತಿಗಳಿರುತ್ತಲ್ಲ, ಅದನ್ನು ಸಹ ನೀವು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಪೆಟಲ್ಸನ್ನು ರೆಡಿ ಮಾಡ್ಕೋಬೇಕು. ನಾನಿವತ್ತು ನಾರ್ಮಲಾಗಿ ಕಾಟನ್ ಎಳೆಯಲ್ಲೇ ಈ ರೀತಿ ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಒಂದಿಷ್ಟು ಎಳೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ಹತ್ರ ಕಡ್ಡಿ ಬತ್ತಿಗಳಿದ್ರೆ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನೋಡಿ, ಒಂದೊಂದೇ ಎಳೆನ ತಗೊಂಡು ಈ ರೀತಿ ಎರಡನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ ಜೋಡಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಗಮ್ ಹಾಕಬೇಕು. ಲೈಟಾಗಿ ಕೈಗೆ ಈ ರೀತಿ ಹಚ್ಕೊಂಡು ನೋಡಿ, ಈ ರೀತಿ ಜಸ್ಟ್ ಈ ರೀತಿ ಅಂದ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಒಂದಿಷ್ಟು ಎಳೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಫ್ಲವರ್ಗೆ ನಮಗೆ ಒಂದು 30 ಪೆಟಲ್ಸ್ ಬೇಕಾಗುತ್ತೆ. ಹಾಗಾಗಿ ಈ ರೀತಿ ಒಂದಿಷ್ಟು ಎಳೆಗಳನ್ನ ರೆಡಿ ಮಾಡ್ಕೋಬೇಕು. ನಾನು ಅದೇ ರೀತಿಯಾಗಿ ನೋಡಿ ಎರಡನ್ನು ಈ ರೀತಿ ಸೇರಿಸ್ಬಿಟ್ಟು ಸ್ವಲ್ಪ ಗಮ್ಮನ್ನು ಹಾಕಿ ಕೈಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳೋದು. ಅದೇ ರೀತಿ ಒಂದಿಷ್ಟು ಪೆಟಲ್ಸನ್ನು ರೆಡಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಫ್ಲವರ್ಸ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಷ್ಟು ಪೆಟಲ್ಸನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಪೆಟಲ್ಸ್ ಎಲ್ಲ ರೆಡಿ ಆದಮೇಲೆ ಒಂದು ರೌಂಡ್ ಶೇಪಲ್ಲಿ ಒಂದು ಕಾರ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪೆಟಲ್ಸ್ನ ಒಂದೊಂದಾಗಿ ಪಕ್ಕನೇ ಜೋಡಿಸ್ಕೊತ ಹೋಗಬೇಕು. ಫಸ್ಟ್ ಲೇಯರಲ್ಲಿ ಇಲ್ಲಿ ನಾನು 3 ಲೇಯರ್ನ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಫಸ್ಟ್ ಲೇಯರಲ್ಲಿ 12 ಪೆಟಲ್ಸ್ ಬರುತ್ತೆ. ಇನ್ನೂ ಜಾಸ್ತಿ ಬೇಕು ಅಂದರೂ ಸಹ ಮಾಡ್ಕೋಬೋದು. 14 ಪೆಟಲ್ವರೆಗೂ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಪಕ್ಕನೇ ನೀವು ಜೋಡಿಸ್ಕೋಬೇಕಾಗುತ್ತೆ. ತುಂಬ ಸುಲಭ ಇದೆ, ಈಸಿಯಾಗಿದೆ, ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಫಸ್ಟ್ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರ್ಗೆ ನಾನು ಸ್ವಲ್ಪ ಗಮನ ಹಾಕ್ಕೋಬೇಕಿಲ್ಲಿ ಮಿಡಲಲ್ಲಿ. ಅದೇ ರೀತಿ 2 ಪೆಟಲ್ನ ಮಧ್ಯದಲ್ಲಿ ಬರೋ ರೀತಿಯಲ್ಲಿ ಇವಾಗ ಸೆಕೆಂಡ್ ಲೇಯರಲ್ಲಿ ನಮಗೆ 10 ಪೆಟಲ್ಸ್ ಬರುತ್ತೆ. ಈ ರೀತಿ 2 ಪೆಟಲ್ನ ಮಿಡಲಲ್ಲಿ ಗ್ಯಾಪಲ್ಲಿ ಇನ್ನೊಂದು ಪೆಟಲ್ನ ಈ ರೀತಿಯಾಗಿ ಪೆಟಲ್ಸ್ನ ಇಟ್ಕೊತ ಹೋಗಬೇಕು. ತುಂಬ ಸುಲಭ ಇದೆ, ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು ಈ ಡಿಸೈನ್ನ. ನೋಡಿ, ಈ ರೀತಿ ಜಸ್ಟ್ ಎಲ್ಲ ಒಂದು ಪಕ್ಕದಲ್ಲಿ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಪೆಟಲ್ಸ್ನ ಜೋಡಿಸ್ಕೋಬೇಕು. ಸೆಕೆಂಡ್ ಲೇಯರ್ ಆದಮೇಲೆ ಮತ್ತೆ ಈಗ ಒಂದು ಸ್ವಲ್ಪ ಗಮನ ಹಾಕ್ಕೋಬೇಕು ಥರ್ಡ್ ಲೇಯರ್ಗೋಸ್ಕರ. ಥರ್ಡ್ ಲೇಯರಲ್ಲಿ 8 ಪೆಟಲ್ಸ್ ಬರುತ್ತೆ. ಈ ರೀತಿಯಾಗಿ 3 ಲೇಯರ್ಗಳನ್ನ ನಾವಿಲ್ಲಿ ಪೆಟಲ್ಸ್ನ ಈ ರೀತಿ ಹಚ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿದೆ ಡಿಸೈನ್. ತುಂಬ ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿ ಫ್ಲವರ್ ರೆಡಿ ಆದಮೇಲೆ ಮಿಡಲಲ್ಲಿ ಒಂದು ಕುಂದನನ ಹಚ್ಕೊಳೋದಕ್ಕೋಸ್ಕರ ಸ್ವಲ್ಪ ಗಮನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದನ್ನೇ ತೊಗೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಚಿಕ್ಕದು ಸಹ ಹಾಕ್ಕೋಬೋದು. ಇಲ್ಲಿ ಬಾಲ್ ಚೈನನ್ನು ಸಹ ಹಚ್ಕೊತಾ ಇದ್ದೀನಿ. ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಏನಿದೆ ನಿಮ್ಮ ಹತ್ರ ಅದನ್ನು ಹಚ್ಕೋಬೋದು. ಈ ರೀತಿಯಾಗಿ ಫ್ಲವರ್ಸ್ನ ರೆಡಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 3 ಫ್ಲವರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಲೇಯರ್ ಏನಿದೆ ಅಲ್ವಾ, ಅದನ್ನು ಬಿಟ್ಟು 2 ಲೇಯರ್ನ ನಾವು ಈ ರೀತಿ ಮೇಲೆ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜಡೆಯನ್ನು ಹಾಕ್ಕೋಬೇಕು. ಅಂದರೆ ಕೆಳಗಡೆ ನಾವು ಹಚ್ಕೊಳೋದಕ್ಕೆ ಬೇಕಲ್ವ, ಹಾಗಾಗಿ ಇಲ್ಲಿ ನಾನು 6 ಎಳೆ ತೊಗೊಂಡಿದ್ದೀನಿ. 6 ಎಳೆನ ಫಸ್ಟ್ ನಾವು ಒಂದು ಥ್ರೆಡ್ಡಿಂದ ಈ ರೀತಿ ನಾಟ್ ಮಾಡ್ಕೊಂಬಿಡೋಣ. ನಾರ್ಮಲಾಗಿ ನಾಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ದಪ್ಪ ಇರೋಂಥ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಫೋಟೋಗೆ ಹ್ಯಾಂಗ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ಇದನ್ನು ಏನು ಇದೇ ರೀತಿ ಅದೇ ರೀತಿ ಅಂತೇನಿಲ್ಲ, ಜಸ್ಟ್ ನಾರ್ಮಲಾಗಿ 3 ಕಾಲಿನ ಜಡೆ ಏನು ಹಾಕ್ಕೊತೀವಲ್ವ ಅದೇ ರೀತಿಯಾಗಿ ಜಡೆಯನ್ನು ಹಾಕ್ಕೊತ ಹೋಗಬೇಕು. ನೀಟಾಗಿ 2 ಲೇಯರ್ ಕಾಟನ್ ಥ್ರೆಡ್ ಏನಿದೆ ಅಲ್ವಾ, ಅದು ನೀಟಾಗಿ ಕಾಣಿಸೋ ರೀತಿಯಲ್ಲಿ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಪೂರ್ತಿ ನಿಮಗೆ ಎಷ್ಟುದ್ದ ಹಾರ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟುದ್ದಕ್ಕೆ ನೀವು ಕಾಟನ್ ಎಳೆಗಳನ್ನ ತಗೋಬೇಕಾಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲೂ ಸಹ ಅದೇ ರೀತಿಯಾಗಿ ಥ್ರೆಡ್ಡನ್ನು ತಗೊಂಡು ನಾಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 1-2 ಸರಿ ನಾಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಉದ್ದ ಇರೋದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾಟ್ ಮಾಡಿಕೊಂಡ್ರೆ ಈ ರೀತಿ ಶೇಪಲ್ಲಿ ಬರುತ್ತೆ.
ಇವಾಗ ನೋಡಿ ಮಿಡಲಲ್ಲಿ ಒಂದು ಫ್ಲವರ್ ಇಟ್ಕೊತೀನಿ. ಇದನ್ನು ನೀವು ಒಂದು ಸ್ವಲ್ಪ ಡಿಸೈನ್ ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಫಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅನ್ನೋದು ನೋಡಿಕೊಂಡು ನೀವು ಆ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿ ಈ ರೀತಿ ಮೇಲೇನೂ ಸಹ ಇಟ್ಕೊಂಡು ಕೆಳಗಡೆ ಪ್ಲೇನಾಗಿ ಕಾಟನ್ ಎಳೆನ ಕಾಣಿಸೋ ರೀತಿಯಲ್ಲೂ ಸಹ ಇಟ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಮಿಡಲಲ್ಲೇ ಇಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮೇಲೇನೂ ಸಹ ಇಟ್ಕೋಬೋದು. ಈಗ ನೋಡಿ ಕೆಳಗಡೆ ನಮಗೆ ಒಂದು ಹ್ಯಾಂಗಿಂಗ್ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹ್ಯಾಂಗಿಂಗ್ 3 ಬರುತ್ತೆ ಇಲ್ಲಿ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಕಾಟನ್ನ ತೊಗೊಂಡು ಈ ರೀತಿಯಾಗಿ ನೋಡಿ ನೀಟಾಗಿ ಡ್ರಾಪ್ ಶೇಪಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಕಾಟನ್ನ ತೊಗೊಂಡು ಈ ರೀತಿ ಡ್ರಾಪ್ ಶೇಪ್ ಬರಬೇಕು. ಈ ರೀತಿ ಬಂದಮೇಲೆ ಸ್ವಲ್ಪ ಕೈಯಲ್ಲಿ ಒಸಕಬೇಕು. ಈ ರೀತಿ ಸ್ವಲ್ಪ ಕಾಟನ್ನ ತೊಗೊಂಡು ಸ್ವಲ್ಪ ಉದ್ದ ಮಾಡ್ಕೋಬೇಕು. ನೋಡಿ ಅದೇ ರೀತಿ ಸ್ವಲ್ಪ ಉದ್ದ ಬರೋ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜಸ್ಟ್ ಉದ್ದ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಉದ್ದ ಆದರೆ ಸಾಕು. ಈ ರೀತಿ ಫ್ಲವರ್ನ ಕೆಳಗಡೆ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜಲ್ಲಿ, ಒಂದು ಸ್ವಲ್ಪ ಉದ್ದ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಾದಮೇಲೆ ಈಗ ಬ್ಯಾಕ್ ಸೈಡಲ್ಲಿ ಫ್ಲವರ್ಗೆ ಗಮ್ಮನ್ನು ಹಾಕಿದ ಮೇಲೆ ಇದನ್ನು ಹಚ್ಕೊಂಡಿದ್ದೀನಿ. ಇವಾಗ ನಾವು ಹಾರ ಏನು ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಹಚ್ಕೋಬೇಕು. ಇದನ್ನು ಆ ಜಾಗಕ್ಕೆ ಮಧ್ಯ ಬರೋ ರೀತಿಯಲ್ಲಿ ಹಚ್ಕೋಬೇಕು ನೀಟಾಗಿ. ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಡ್ರಾಪ್ ಶೇಪ್ ಏನಿದೆ ಅಲ್ವ ಅಲ್ಲಿ ನಾವು ಒಂದು ಕುಂದನನ್ನು ಹಚ್ಕೊತಾ ಇದ್ದೀನಿ. ಕುಂದನ್ ಬೇಡ ಅಂದರೆ ಹಾಗೇನೂ ಬಿಡ್ಬೋದು. ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೂ ಸಹ ಹಚ್ಕೋಬೋದು. ಅದಾದಮೇಲೆ ಇಲ್ಲಿ ಖಾಲಿ ಇದೆ ಅಲ್ವ ಆ ಪ್ಲೇಸ್ನ ನಾನಿಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಅಲ್ಲಿನೂ ಸಹ ಕೆಂಪು ಕಲರಲ್ಲಿ ಸ್ಮಾಲ್ ಕುಂದನ್ಸನ್ನು ಹಚ್ಕೊತಾ ಇದ್ದೀನಿ. ನೋಡಿ ಅಷ್ಟೇ, ತುಂಬ ಸಿಂಪಲಾಗಿ ಇದು ಹಾರ ರೆಡಿ ಆಗೋಯಿತು. ಈ ರೀತಿ ಸಿಂಪಲಾಗಿ ಮಾಡುವಂಥ ಹಾರಗಳು ನನ್ನ ಚಾನಲಲ್ಲಿ ತುಂಬಾ ಇದೆ. ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಹೋಗಿಬಿಟ್ಟು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ ನಿಮಗೆ ತುಂಬ ವೀಡಿಯೋಸು ಸಿಗುತ್ತೆ. ಬೇಕು ಅಂದರೆ ಸಹ ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.